ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ. ಅಧ್ಯಾಯ 10. ರಾಯರ ಮಾತಿನಿಂದ ಬೆಚ್ಚಿದ ಸತೀಶ. ರಮೇಶನಿಗೂ ಸಹ ಆಶ್ಚರ್ಯವಾಯಿತು. ಪರಸ್ಪರ ಮುಖ ನೋಡಿಕೊಂಡರು. ಸತೀಶ ಕಣ್ಸನ್ನೆ ಮೂಲಕ ರಮೇಶನನ್ನು ಪ್ರಶ್ನಿಸಿದ, ಏನಿರಬಹುದು? ರಮೇಶ ತನಗೂ ಗೊತ್ತಿಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದ. ರಾಯರ ಮನಸ್ಸಿನಲ್ಲಿ ದೂರಾಲೋಚನೆಗಿಂತ ದುರಾಲೋಚನೆ ಮೂಡಿರಬಹುದೇ? ಇಬ್ಬರಿಗೂ ಪ್ರಶ್ನೆ ಕಾಡಿತು. ಮಾಸ್ಟರ್, ತಾವೇನು ಹೇಳ್ತಾ ಇದ್ದೀರಾ? ರಮೇಶ ಕೇಳಿದ. ಹೌದು, ನನ್ನ ಷರತ್ತುಗಳನ್ನು ಸತೀಶ ಒಪ್ಪಬೇಕು, ನಿರ್ಧಾರ ತಿಳಿಸಿದರು. ಅಂಕಲ್ ಮಾತು ಕೇಳಿಸಿಕೊಂಡ ಸತೀಶನ ಮನಸ್ಸಿನಲ್ಲಿ ದ್ವಂದ್ವ ಮೂಡಿತು. ಅವರು ಖಂಡಿತವಾಗಿ ತನ್ನ ಮತ್ತು ಸುಜಿ ಜೀವನದಲ್ಲಿ ಖಳನಾಯಕನ ಪಾತ್ರವನ್ನು ವಹಿಸುವಂತಿದೆ. ನಮ್ಮನ್ನು ಬೇರೆ ಬೇರೆ ಮಾಡುವ ಉದ್ದೇಶವಿರಬಹುದು. ಅವರ ನಡೆ, ನುಡಿ, ಹಾವಭಾವ ಗಮನಿಸಿದರೆ ಯಾರಿಗಾದರೂ ಅರ್ಥವಾಗುತ್ತದೆ. ಅಂಕಲ್, ನೀವು ನಮ್ಮ ಪ್ರೀತಿಯನ್ನು ದೂರ ಮಾಡುವ ಆಲೋಚನೆಯಲ್ಲಿ ಇದ್ದ ಹಾಗೆ ಕಾಣುತ್ತದೆ. ಮನಸ್ಸಿನಲ್ಲಿ ಮೂಡಿದ ಭಯವನ್ನು ಹೊರಹಾಕಿದ ಸತೀಶ. ಅವನ ಮಾತು ಕೇಳಿ ರಾಯರು ವಿಚಲಿತರಾದರು. ಮಹಾಲಕ್ಷ್ಮಿಗೆ ಸತೀಶನ ಮಾತು ಪಥ್ಯವಾಗಲಿಲ್ಲ. ಸತೀಶ, ಎಲ್ಲವನ್ನೂ ನೀನೇ ತೀರ್ಮಾನ ಮಾಡಿದರೆ ಹೇಗೆ? ಅವರ ಬಗ್ಗೆ ಇಲ್ಲಸಲ್ಲದ ಆಪಾದನೆ ಮಾಡಬೇಡ. ಅವರು ಯಾವುದೇ ನಿರ್ಧಾರ ಮಾಡಿದ್ದರೂ ಅದು ನಿನ್ನ ಹಾಗೂ ಸುಜಿಯ ಭವಿಷ್ಯದ ದೃಷ್ಟಿಯಿಂದ ಸರಿಯಾದ ನಿರ್ಧಾರ ಆಗಿರುತ್ತದೆ. ಪತಿಯ ಪರ ವಕಾಲತ್ತು ವಹಿಸಿದರು. ಪತ್ನಿಯ ಮಾತಿನಿಂದ ರಾಯರು ಉಬ್ಬಿ ಹೋದರು. ತನ್ನ ಮೇಲೆ ಅದೆಷ್ಟು ಭರವಸೆ! ರಾಯರಿಗೆ ಖುಷಿ ಆಯಿತಾದರೂ ತೋರ್ಗೊಡದೆ ಗಂಭೀರವಾಗಿ ಕುಳಿತಿದ್ದರು. ಸತೀಶನಿಗೆ ನೆಲ ಬಾಯ್ಬಿಟ್ಟ ಅನುಭವ ಆಗುತ್ತಿತ್ತು. ಇಂದು ಆಂಟಿ ಸಹ ಭಿನ್ನವಾಗಿ ಕಂಡರು. ದಂಪತಿಗಳು ಕೂಡಿಕೊಂಡು ಕೆಡ್ಡ ರಚಿಸಿರಬಹುದೆಂದು ಯೋಚಿಸಿದ. ರಾಯರ ಷರತ್ತಿಗೆ ಒಪ್ಪಿಗೆ ಕೊಡದೆ ಅನ್ಯ ಮಾರ್ಗ ಕಾಣಲಿಲ್ಲ. ರಮೇಶ ನತ್ತ ಕುತ್ತಿಗೆ ಹೊರಳಿಸಿದ. ರಮೇಶನಿಗೂ ದಂಪತಿಗಳ ಮರ್ಮ ಅರ್ಥವಾಗಲಿಲ್ಲ. ಸತೀಶನ ಸಹಾಯಕ್ಕೆ ಧಾವಿಸಿದ. ಮಾಸ್ಟರ್, ನೀವು ಯಾವುದೇ ಷರತ್ತುಗಳನ್ನು ವಿಧಿಸುವ ಮುನ್ನ ಸತೀಶನ ನಿಷ್ಕಲ್ಮಶ ಮನಸ್ಸನ್ನು ಮತ್ತು ನಿಷ್ಕಾಮ ಪ್ರೀತಿಯ ಬಗ್ಗೆ ಯೋಚಿಸಿ ನಿಮ್ಮ ನಿರ್ಧಾರ ಪ್ರಕಟಿಸಿ. ನೀನು ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ಅನಿಸುತ್ತೆ. ಅದಕ್ಕೆ ಈ ರೀತಿಯ ಪೀಠಿಕೆ ಹಾಕ್ತಾ ಇದ್ದೀಯಾ? ನಾನು ಯಾರ ಜೀವನದಲ್ಲೂ ಅನಗತ್ಯವಾಗಿ ಮೂಗು ತೂರಿಸುವ ವ್ಯಕ್ತಿಯಲ್ಲ. ಆದರೆ ಇದು ನನ್ನ ಮಗಳ ಜೀವನದ ಪ್ರಶ್ನೆ, ಅವಳ ಭವಿಷ್ಯದ ಪ್ರಶ್ನೆ. ನಾನು ಇಷ್ಟಾದರೂ ಯೋಚಿಸೋದು ತಪ್ಪ? ಬಿರುಸಾಗಿತ್ತು ರಾಯರ ಧ್ವನಿ. ಕೋಪ ಮಾಡ್ಕೋಬೇಡಿ ಮಾಸ್ಟರ್. ನಿಮ್ಮ ಮಗಳ ಭವಿಷ್ಯ ರೂಪಿಸುವ ಅಧಿಕಾರ ನಿಮಗಿದೆ. ನಿಮ್ಮ ಕಾಳಜಿಯನ್ನು ನಾವು ಪ್ರಶ್ನೆ ಮಾಡೋದಿಲ್ಲ. ನಿಮ್ಮ ನಿರ್ಧಾರ ಸತೀಶ ಮತ್ತು ಸುಜಿಯ ಪ್ರೇಮವನ್ನು ಗಟ್ಟಿಯಾಗಿಸುವ ಬೆಸುಗೆಯಾಗಲೆನ್ನುವುದು ನಮ್ಮ ಆಸೆ. ನಾನು ಎಲ್ಲರ ಒಳಿತನ್ನು ಬಯಸುವವ. ಮಗಳ ವಿಷಯ ಬಂದಾಗ ಸ್ವಲ್ಪ ಜಾಸ್ತಿ ಆತಂಕ ವ್ಯಕ್ತಪಡಿಸಿರಬಹುದು. ಹಾಗಂತ ವಿಲನ್ ಅಂತ ಪರಿಗಣಿಸಬೇಡಿ, ಅಸಹನೆ ವ್ಯಕ್ತಪಡಿಸಿದರು. ರಾಯರು ಸಕಾರಾತ್ಮಕವಾಗಿ ಚಿಂತಿಸಿರಬಹುದು. ನಾವೇಕೆ ನಕಾರಾತ್ಮಕವಾಗಿ ಯೋಚಿಸಬೇಕು? ಮಾತಿಗೆ ಮಾತು ಬೆಳೆಸಿದರೆ ಅಸಮಾಧಾನದ ಹೊಗೆ ಮೂಡಬಹುದು. ಅದಕ್ಕೆ ಅವಕಾಶ ನೀಡಬಾರದೆಂದು ರಮೇಶ ಅಂದುಕೊಂಡ. ಖಂಡಿತ ನಿಮ್ಮನ್ನು ವಿಲನ್ ಅಂತ ಭಾವಿಸುವುದಿಲ್ಲ. ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧ. ಆದರೆ ನೀವು ಯಾವುದೇ ಷರತ್ತುಗಳನ್ನು ವಿಧಿಸುವಾಗ ಸುಜಿ ಸಹ ಇರಬೇಕು. ಸತೀಶನಿಗೆ ಮಾತ್ರ ಷರತ್ತುಗಳನ್ನು ವಿಧಿಸಿದರೆ ಅರ್ಥವೇ ಇರೋದಿಲ್ಲ ಅಲ್ವಾ ಮಾಸ್ಟರ್? ರಮೇಶ ಸರಿಯಾದ ದಿಕ್ಕಿನಲ್ಲಿ ಯೋಚಿಸಿದ ಕಂಡಿತು. ರಮೇಶನ ಮಾತಿಗೆ ಧ್ವನಿಗೂಡಿಸಿದ ಸತೀಶ. ಹೌದು, ಇದು ನನ್ನ ಒಬ್ಬನ ಪ್ರಶ್ನೆಯಲ್ಲ. ಸುಜಿಯು ಸಹ ವಿಷಯದಲ್ಲಿ ಭಾಗಿದಾರಳು. ಅವಳ ಉಪಸ್ಥಿತಿ ಅಗತ್ಯ. ಗೆಳೆಯರ ಮಾತಿಗೆ ಸಹಮತ ವ್ಯಕ್ತಪಡಿಸಿದ ರಾಯರು ಸುಜಿಯನ್ನು ಹೊರಗೆ ಬರುವಂತೆ ತಿಳಿಸಿದರು. ಸುಜಿ, ಹೊರಗೆ ಬಾ. ಅಪ್ಪನ ಮಾತು ಕೇಳಿ ಹೊರಗೆ ಬಂದು ತಲೆ ತಗ್ಗಿಸಿ ನಿಂತುಕೊಂಡಳು. ಸುಮಿ ಸಹ ಅವಳನ್ನು ಹಿಂಬಾಲಿಸಿದಳು. ಮಗಳನ್ನು ಉದ್ದೇಶಿಸಿ ರಾಯರು ಹೇಳಿದರು. ನೋಡು ಸುಜಿ, ನಿಮ್ಮಿಬ್ಬರ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೆಲವು ಷರತ್ತುಗಳನ್ನು ವಿಧಿಸುತ್ತೇನೆ. ನೀವಿಬ್ಬರೂ ಪಾಲಿಸಬೇಕು. ಸುಜಿ ಮಾತಾಡಲಿಲ್ಲ. ನೆಲ ನೋಡುತ್ತಾ ನಿಂತಿದ್ದಳು. ಆದರೆ ಮನಸ್ಸಿನಲ್ಲಿ ಆತಂಕ ಇತ್ತು, ಭಯ. ಮುಖ ಕಂಗೆಟ್ಟಿತ್ತು. ಒಬ್ಬಳೇ ಕುಳಿತು ಹತ್ತಿದ ಕಾರಣಕ್ಕೋ ಏನೋ ಮುಖ ಬಾತಿತ್ತು. ಸುಜಿಯನ್ನು ನೋಡಿದ ಸತೀಶ ಅವಳು ತನ್ನ ಭಾವನೆಗಳನ್ನು ಹೊರಹಾಕುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವಳ ಮನಸ್ಥಿತಿಯನ್ನು ಗಮನಿಸಿದ ಸತೀಶ ಅವಳು ಮಾತಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವಳು ಇಕ್ಕಟ್ಟಿನಲ್ಲಿ ಸಿಲುಕಿರುವಂತೆ ಕಂಡಿತು. ಸರಿ ಅಂಕಲ್, ನಮಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ನಾವು ನಿಮ್ಮ ಷರತ್ತುಗಳನ್ನು ಪಾಲಿಸಲು ಬದ್ಧ. ಅದೇನು ಷರತ್ತುಗಳು ಹೇಳಿ? ಸತೀಶನ ಮಾತಿನಲ್ಲಿ ಆತ್ಮವಿಶ್ವಾಸ ಇತ್ತು. ಏನೇ ಷರತ್ತುಗಳನ್ನು ವಿಧಿಸಿದರೂ ಪಾಲಿಸುವ ಛಲ ಅವನ ಮಾತಿನಲ್ಲಿ ಗೋಚರಿಸಿತು ರಾಯರಿಗೆ. ಇದೇ ಸೂಕ್ತ ಸಮಯ. ನೀನು ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಬೇಕು. ಅಲ್ಲಿಯವರೆಗೆ ನೀನಾಗಲಿ ಸುಜಿ ಆಗಲಿ ಪರಸ್ಪರ ನೋಡುವುದಾಗಲಿ ಮಾತಾಡುವುದಾಗಲಿ ಪತ್ರ ವ್ಯವಹಾರವಾಗಲಿ ಮಾಡಬಾರದು. ಇದು ನನ್ನ ಷರತ್ತು. ನೀವು ಇದಕ್ಕೆ ಒಪ್ಪಿ ನನಗೆ ಭಾಷೆ ನೀಡಬೇಕು ಎಂದು ಹೇಳಿ ತಮ್ಮ ಬಲಗೈಯನ್ನು ಮುಂದೆ ಚಾಚಿದರು. ನಾಳೆಗೆ ಮುಂದುವರಿಯುವುದು. ಓದಿ ಪ್ರೋತ್ಸಾಹಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.